ಅಧಿಕಾರ ಹಂಚಿಕೆಯ ಚರ್ಚೆ ನಡೀತಾ ಇರುವಂತದ್ದು ಈ ಸಂದರ್ಭದಲ್ಲಿ ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಪಡ್ಕೊಂಡ್ ಬಂದಿದ್ದಾರೆ ಸಿದ್ದರಾಮಯ್ಯನವರು ಜಾತಿ ಗಣತಿಯನ್ನ ಮಂಡಿಸುವಂತ ನಿಟ್ಟಿನಲ್ಲಿ ನಾಳೆ ಬೇರೆ ಕ್ಯಾಬಿನೆಟ್ ಸಭೆ ಇದೆ. ಜಾತಿ ಜನಗಣತಿ ವರದಿ ಜಾರಿಗೆ ಕೌಂಟ್ ಡೌನ್ ಶುರುವಾಗಿದೆಯಾ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಖರ್ಗೆ ಮತ್ತು ರಾಹುಲ್ ಗಾಂಧಿ ಸಮ್ಮತಿಯನ್ನ ಪಡೆದಿದ್ದಾರೆ ಮುಖ್ಯಮಂತ್ರಿಗಳು. ನಾಳೆಯ ಸಂಪುಟ ಸಭೆಯಲ್ಲೇ ವರದಿಗೆ ಅಸ್ತು ಅಂತ ಹೇಳಲಾಗುತ್ತಾ ಸ್ವಪಕ್ಷದವರ ವಿರೋಧದ ನಡುವೆನೂ ಕೂಡ ಮೇಲುಗೈಯನ್ನ ಸಾಧಿಸ್ತಾರ ಈ ಜಾತಿ ಜನಗಣತಿಯನ್ನ ಮುಂದಿಡುವ ಮುಖಾಂತರ. ಬಿಕಾಸ್ ಇಲ್ಲಿ ಲಿಂಗಾಯತ ಸಮುದಾಯದವರು ಮತ್ತೆ ಒಕ್ಕಲಿಗ ಸಮುದಾಯದವರು ಪ್ರಬಲವಾಗಿ ವಿರೋಧವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಜಾತಿ ಜನಗಣತಿ ಸರಿ ಇಲ್ಲ ಅಂತಲ್ಲ, ಅವೈಜ್ಞಾನಿಕ ಅನ್ನುವ ಕಾರಣಕ್ಕೋಸ್ಕರ ವಿರೋಧಿಗಳಿಗೆ ವರಿಷ್ಠರಿಂದಲೇ ಮೂಗುದಾರವನ್ನ ಹಾಕಿಸುವಂತ ಪ್ಲಾನ್ ಇದು. ಈ ವರದಿಯಿಂದ ಹೆಚ್ಚಾಗಲಿದೆ ಸಿಎಂ ಬಲ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆನೇ ಮಾತನಾಡ್ತಾ ಹೋಗೋಣ. ಮತ್ತು ಯಾವಾಗಲೂ ಕೂಡ ಒಂಥರ ಗುರಾಣಿ ರೀತಿಯಲ್ಲಿ ಬಳಸ್ಕೊಂಡಂತೆ ಕಾಣಿಸ್ತಾ ಇದೆ. ಸಂಕಷ್ಟ ಬಂದಾಗಲಿಲ್ಲ, ಈ ಬಾರಿನೂ ಕೂಡ ಅಷ್ಟೇ. ಇನ್ನೇನು ಕುರ್ಚಿ ಬಿಡಬೇಕಾದಂಥ ಸಂದರ್ಭ ಎದುರಾಗಿದೆ ಮುಖ್ಯಮಂತ್ರಿಗಳಿಗೆ ಅಂತ ಹೇಳಲಾಗ್ತಾ ಇರುವಂಥ ಟೈಮ್ನಲ್ಲೇ ಮುನ್ನೆಲೆಗೆ ಬಂದಿದೆ. ಇದು ಸ್ಪಷ್ಟವಾಗಿದೆ. ನೀವು ಹೇಳಿದಂಥ ಪ್ರತಿ ಸಲವೂ ಕೂಡ ಈ ಜಾತಿ ಜನಗಣತಿ ಬರ್ತಾ ಇರುವಂಥದ್ದು ಗುರಾಣಿಯ ರೀತಿಯಲ್ಲೇ ಕಾಣಿಸ್ತಾ ಇದೆ. ಇವ್ರಿಗೆ ಸಂಕಲ್ಪ ಇದ್ದಿದ್ದು ಇಷ್ಟೊತ್ತಿಗೆ ಮಾಡಿಬಿಡ್ಬೇಕಿತ್ತು. ಇವರು ಆದ ನಂತರ ಮಾಡಿದಂಥ ತೆಲಂಗಾಣದವರು ಅಷ್ಟು ಬೇಗ ಮಾಡಿದ್ದಾರೆ ಅಂದರೆ ಕಾರಣ ಏನೇ ಇರ್ಬೋದು. ಇವ್ರಿಗೂ ಬಹುಶಃ ಅಕಸ್ಮಾತ್ ಮಾಡಿದ್ರೆ ಹೈಕಮಾಂಡ್ ಕೂಡ ಈಗ ಅವ್ರಿಗೆ ಹೆಂಗಾಗಿದೆ ಅಂದರೆ ಹೈಕಮಾಂಡಲ್ಲೂ ಕೂಡ ರಾಹುಲ್ ಗಾಂಧಿ ಅವರಾದ್ರ ಪರವಾಗಿದ್ದಾರೆ. ಪಕ್ಷದ ಒಂದು ಸೈದ್ಧಾಂತಿಕ ಪ್ರಣಾಳಿಕೆಯ ಒಂದು ಅಂಶ, ಬಹುಮುಖ್ಯ ಅಂಶ, ಪಕ್ಷದ ಒಂದು ಸೈದ್ಧಾಂತಿಕ ಸ್ಪಷ್ಟತೆ, ಈ ಎಲ್ಲ ಕಾರಣಕ್ಕೆ ಅಕಸ್ಮಾತ್ ಇಲ್ಲಿ ಯಾರಾದರೂ ಬೇರೆ ಪ್ರಬಲ ಸಮುದಾಯದವರು ಕ್ರಿಕ್ ಮಾಡ್ತಾರೆ, ಮಾಡ್ಕೊಳ್ಳಿ, ನಾನೇ ಇಳಿದ ಮೇಲೆ ಏನಾಗಬೇಕು, ಅಟ್ಲೀಸ್ಟ್ ಒಂದು ತುಂಬ ಮಹತ್ವದ ಹೆಜ್ಜೆಯನ್ನು ಹಿಟ್ಟು ಹೋದೆ ಹೊರಗಡೆ ಅನ್ನೋವಂಥದ್ದಾದ್ರೂ ಲೆಕ್ಕ ಅಂಥದ್ದಾದ್ರೂ ಒಂದು ಐತಿಹಾಸಿಕವಾಗಿ ವಿರೋಧ ಕಂಟಿನ್ಯೂ ಆಗುತ್ತೆ. ನನಗೇನಾಗಬೇಕು, ಪಕ್ಷಕ್ಕೆ ಏನಾಗಬೇಕು ಅನ್ನೋ ಥರನೂ ಗೊತ್ತಿಲ್ಲ. ಅದು ಪಕ್ಷಕ್ಕೆ ನಾನು ಸರಿಯಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಡ್ತಾ ಇದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ವೈಯಕ್ತಿಕವಾಗಿ ಮಾಡ್ತಾ ಇರಬಹುದು. ಅವ್ರದ್ದು ಒಂದು ವೈಯಕ್ತಿಕ ಅಜೆಂಡವೂ ಕೂಡ ಇರೋದ್ರಿಂದ, ಈಗ ಪಕ್ಷದ ಅಜೆಂಡವೂ ಕೂಡ ಸೇರ್ಕೊಂಡಿರೋದ್ರಿಂದ ಈಗ ಮಾಡಲೇಬೇಕು ಅನ್ನೋ ನಿರ್ಣಾಯಕ ಲೆಕ್ಕಕ್ಕೆ ಬಂದಿದ್ದಾರೆ. ಆದರೆ ಒಂದು ವಿರೋಧಾಭಾಸ ಅಂತಂದರೆ ರಾಜ್ಯ ರಾಜಕಾರಣದಲ್ಲಿ ದಲಿತ ನಾಯಕತ್ವ ಬೆಳೆದೇ ಇರೋದಕ್ಕೆ OBC ನಾಯಕತ್ವದ ಅಡೆತಡೆ. ಹೇಗೆ ಮೇಲ್ಜಾತಿ ನಾಯಕತ್ವಗಳ ಅಬ್ಬರದ ನಡುವೆ ದಲಿತ ನಾಯಕತ್ವ ಬೆಳಿಲಿಲ್ವೋ ಅದೇ ರೀತಿ OBC ನಾಯಕತ್ವದ ಅಡೆತಡೆಗಳು ಕೂಡ ಬಂದಿದೆ. ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಇರ್ಬೋದು, ಬಂಗಾರಪ್ಪ ಇರ್ಬೋದು, ಇಂಥವರ ಒಂದು ವೈಯಕ್ತಿಕ ವರ್ಚಸ್ಸು ಮತ್ತು ಸಾಮುದಾಯಿಕ ಹಿಡಿತದಿಂದಾಗಿ ದಲಿತ ನಾಯಕತ್ವ ಎಮರ್ಜಿ ಆಗಲಿಲ್ಲ. ಅದು ಲಾಗಾಯತಿಯಿಂದಲೂ ಇತಿಹಾಸದಲ್ಲಿ ಹಾಗೆ ಆಯಿತು. ಸೊ ಕಡೆಗೆ ಇವರು ಬರೀ ಬಳಸ್ಕೊಂಡ್ರು, ಬಿಸಾಕಿದ್ರು ಅನ್ನೋ ಥರ ಆಗಬಾರ್ದು. ನಾವು ಏನೋ ಆ ಸಮುದಾಯಗಳು ಕೊಟ್ಟಿವಿ ನಮ್ಮ ಬೆನ್ನಿಗೆ ನಿಂತಿದ್ದಕ್ಕೆ ಅನ್ನೋ ಕಾರಣಕ್ಕೆ ಮಾಡೇ ಹೋಗ್ಬಿಡೋಣ. ಅರಸೋರ ಒಂದು ಲೆಗೆಸಿಯನ್ನು ಕಂಟಿನ್ಯೂ ಮಾಡಬೇಕು, ಏನು ಅವಧಿಯನ್ನು ಕಂಪ್ಲೀಟ್ ಮಾಡೋದ್ರಲ್ಲಿರ್ಬೋದು ಅಥವಾ ಇಂತಹ ಒಂದು ಅಂಶಗಳಲ್ಲಿರ್ಬೋದು ಅನ್ನೋ ಕಾರಣಕ್ಕೆ ಅವರು ಸಂಕಲ್ಪ ಮಾಡ್ದಂಗಿದೆ. ಸೊ ಈಗ ಬಂದ ನಂತರ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ, ಮತ್ತೆ ಕೊಕ್ಕೆನ ಸಬ್ ಕಮಿಟಿನ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಹೋಗಿ ಮತ್ತೆ ಹಳ್ಳ ಹಿಡಿಯುತ್ತಾ, ಮತ್ತೆ ನಿಧಾನ ಆಗುತ್ತಾ. ಸೊ ಈಗ ಇವತ್ತಿನ ದಿನದಲ್ಲಿ ಪ್ರಬಲ ಸಮುದಾಯಗಳ ಎಲ್ಲ ವಿರೋಧಗಳನ್ನು ಪಕ್ಕಕ್ಕಿಟ್ಟು, ಆ ನಾಯಕರುಗಳ ಮಾತನ್ನು ಪಕ್ಕಕ್ಕಿಟ್ಟು ನಿಜ ಮಾಡ್ತೀನಿ ಅಂತ ಹೋಗ್ತಾರೆ ಅನ್ನುವಂಥದ್ದು ಈಗ ಒಂದು ಫೈನಲ್ ಸ್ಟೇಜಿಗೆ ಬಂದಂತೆ ಕಾಣಿಸ್ತಾ ಇದೆ. ಪಟೇಲ್ರೆ ಏನಾಗ್ಬೋದು, ಬಿಕಾಸ್ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ ಪ್ರಬಲ ವಿರೋಧ ಇದೆ. ಅದರಲ್ಲೂ ಸ್ಪೆಷಲಿ DK ಶಿವಕುಮಾರ್ ಅವರು ಕೂಡ ಸೈನನ್ನು ಹಾಕ್ಬಿಟ್ಟು ವಿರೋಧ ವ್ಯಕ್ತಪಡಿಸಿದ್ರು. ಅಂದರೆ ನಾವು ಜಾತಿ ಗಣತಿಗೆ ವಿರೋಧ ಅಲ್ಲ, ಅವೈಜ್ಞಾನಿಕವಾಗಿದೆ, ಸರಿಯಾಗಿ ಇದನ್ನು ಸಮೀಕ್ಷೆ ಮಾಡಿಲ್ಲ ಅಂತ. ಕಳೆದ 3 ವರ್ಷಗಳಿಂದಲೂ ಶೋಷಿತರ ಸಮುದಾಯ ಅಂತ ಒಂದು ಸಂಘಟನೆ ಮಾಡ್ಕೊಂಡಿದೆ. ಅದಕ್ಕೆ M ರಾಮಚಂದ್ರಪ್ಪ ಅಂತೇಳಿ ಅಧ್ಯಕ್ಷರು 3 ವರ್ಷದಲ್ಲೂ ಪ್ರೊಟೆಸ್ಟ್ ಮಾಡ್ತಾನೆ ಇದ್ದಾರೆ. CM ಮನವಿಯನ್ನು ಕೊಡ್ತಾರೆ. ನಾನು ಅವ್ರಿಗೆ ಹಲವಾರು ಬಾರಿ ಹೇಳಿದೆ, ನಿಮಗೆ ಬಹುಶಃ ನೀವು ನಂಬಿಬಿಟ್ಟಿದ್ದಲ್ಲ, ಯಾವ ಕಾರಣಕ್ಕೂ ಆಗಲ್ಲ. ಅವ್ರಿಗೆ ಇದು ಟ್ರಂಪ್ ಕಾರ್ಡ್ ರೀ, ಗುರಾಣಿ ರೀ. ನೀವು ಇಲ್ಲ ನಮ್ಮ CM ಮಾಡ್ತಾರೆ, ಅಲ್ಲಿ ಹೈಕಮಾಂಡ್ ಬಿಡ್ತಿಲ್ಲ ಅನ್ನೋದು ಅವ್ರಿಗೊಂದು ಕಾರಣ ಅಷ್ಟೇ. ಇವತ್ತು ಅಷ್ಟೇ, ಈಗ ನಾಳೆ ಕ್ಯಾಬಿನೆಟ್ಗೆ ಬಂದರೂ ಕೂಡ ಅದನ್ನ ಜಾರಿ ಮಾಡೋಕ್ಕೆ ಹೋಗಲ್ಲ. ಅವರೊಂದು ಉಪಸಮಿತಿ ಅಂತ ಮಾಡ್ತಾರೆ ಅಥವಾ ಕ್ಯಾಬಿನೆಟಲ್ಲಿ ಓಪನ್ ಮಾಡ್ತಾರೆ. ಆ ಮುಖಾಂತರ ನಾನು ಮಾಡಿದೆ, ಇವ್ರು ಯಾರು ಬಿಡಲಿಲ್ಲ ಅಂತೇಳಿ ಪ್ರತಿ ಬಾರಿ ಕೂಡ ಮುಖ್ಯಮಂತ್ರಿಗಳಿಗೆ ಜಾತಿ ಗಣತಿ ಅನ್ನೋದಿಲ್ಲ, ಅದು ಟ್ರಂಪ್ ಕಾರ್ಡ್ ನಿಜ. ನಿಮ್ಗೆ ಯಾವ ದೇವೇಗೌಡರು ಎಷ್ಟು ಬುದ್ಧಿವಂತರು ಅದೇ ಥರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕೂಡ ಅದೇ ಬುದ್ಧಿವಂತರು. ಅವ್ರು ನಂಬ್ಕೊಂಡು ಆ ಸಮುದಾಯದವರು ಪಾಪ ಶೋಷಿತ ಸಮುದಾಯ, ಪರಿಶಿಷ್ಟ ಜಾತಿ ಪಂಗಡದಲ್ಲಿ ಪ್ರತಿದಿನ ಪ್ರೊಟೆಸ್ಟ್ ಮಾಡೋದು, ಹೋರಾಟ ಮಾಡೋದು, BJP ವಿರುದ್ಧ ಮಾಡೋದು, ಮೇಲ್ವರ್ಗದವ್ರು ಮಾಡ್ತಾ ಇರೋದು. ಅವ್ರಿಗೆ ಹೋದಾಗೆಲ್ಲ ಇವರು ಇದು ಸುರ್ಜೇವಾಲಾ ಬಿಡ್ತಿಲ್ಲ, ನಾನೇನು ಮಾಡಲಿ, ಮೇಲ್ಗಡೆ ಪ್ರೆಸರ್ ಇದೆ ನನಗೆ, ನಾನೇನು ಮಾಡಲಿ, DK ಶಿವಕುಮಾರ್ ಬಿಡ್ತಿಲ್ಲ, ನಾನೇನು ಮಾಡಲಿ ಅಂತ. ಇಚ್ಛಾಶಕ್ತಿ ಇದ್ದರೆ, ಕಮಿಟ್ಮೆಂಟ್ ಇದ್ದರೆ ಇದು ಜಾರಿಯಾಗಿ 1 ವರ್ಷ ಅವರು ಅಧಿಕಾರಕ್ಕೆ ಬಂದ ದಿನವೇ ಆಗಬೇಕಾಗಿತ್ತು. ಅವರಿಗೆ ಕಮಿಟ್ಮೆಂಟ್ ಇಲ್ಲ, ಇಚ್ಛಾಶಕ್ತಿ ಇಲ್ಲ. ಇದು ಪೊಲಿಟಿಕಲ್ ಟ್ರಂಪ್ ಕಾರ್ಡ್. ಹಾಗಾಗಿ ಮುಖ್ಯಮಂತ್ರಿಗಳು ಈ ಪೊಲಿಟಿಕಲ್ ಟ್ರಂಪ್ ಕಾರ್ಡ್ನ ಎಷ್ಟು ದಿವಸ ಬಳಸ್ಕೊತಾರೆ ಅಂತ ಕಾದು ನೋಡಬೇಕಾಗು. ಪಾಪ ಇವರು ಜಾರಿ ಮಾಡ್ತಾರಂತ ಅವ್ರು ನಂಬ್ಕೊಂಡಿದ್ದಾರಲ್ಲ, ಅವ್ರ ಪಾಪ ಅವ್ರಿಗೆ ಅಯ್ಯೋ ಪಾಪ ಅನಿಸುತ್ತೆ. ಹಾಗಾಗಿ ನಿಜವಾಗ್ಲೂ ಕಮಿಟ್ಮೆಂಟ್ ಇದೆ, ಉಪಸಮಿತಿನ ಮಾಡಲಿ ಅಥವಾ ಇನ್ನೊಂದು ಮಾಡಲಿ. ಈಗ ನಾಳೆ ಆದರೂ ಕೂಡ ಅವರೇನು ಜಾರಿ ಮಾಡೋಕ್ಕಾಗಲ್ಲ, ಅದಕ್ಕೊಂದು ಸಬ್ ಕಮಿಟಿ ಮಾಡ್ತಾರೆ, ಸಬ್ ಕಮಿಟಿಗೆ ಅಧ್ಯಯನಕ್ಕೆ ಇದು ಮಾಡ್ತಾರೆ. ಮೇಜರ್ ಏನಂತ ಹೇಳಿದ್ರೆ, ಈಗ ತಮಿಳ್ನಾಡಲ್ಲಿ 69% ಮೀಸಲಾತಿ ಇರ್ತಕ್ಕಂಥದ್ದು, ಕರ್ನಾಟಕದಲ್ಲೂ ಕೂಡ 73%ಗೆ ಏರಿಸಬೇಕು ಅನ್ನೋದು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಅವ್ರಿಗೆ ಏನಾಗಬೇಕು, ಮೀಸಲಾತಿ 73%ಗೆ ಏರಿಸಿದ ನಂತರ ಕೇಂದ್ರ ಅದಕ್ಕೆ ಅನುಮತಿ ಕೊಡುತ್ತೆ ಇಲ್ಲ, ಯಾಕಂದರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ಗಳು ಇರ್ತಕ್ಕಂಥದ್ದು. ಹಾಗಾಗಿ ಇವ್ರದ್ದೊಂದು ಸ್ಟ್ರಾಟಜಿ ಇದೆ, ಎಲ್ರಿಗೂ ಕೂಡ ಮೀಸಲಾತಿ ಕೊಡೋಕ್ಕಾಗಿ ಇತ್ತ ಮೇಲ್ವರ್ಗದವರ ವಿಶ್ವಾಸವನ್ನು ಗಳಿಸಬೇಕು, ಆ ಮುಖಾಂತರ ಜಾತಿ ಗಣತಿಯನ್ನು ಜಾರಿ ಮಾಡಬೇಕನ್ನೋ ಕಾರಣಕ್ಕಾಗಿ ಮೀಸಲಾತಿ ಪರ್ಸೆಂಟೇಜನ್ನು 73%ಗೆ
ಏರ್ಸೋಕ್ಕೆ ಮುಖ್ಯಮಂತ್ರಿಗಳು ಒಂದಷ್ಟು ಪ್ಲ್ಯಾನ್ ಮಾಡಿದ್ದಾರೆ. ನಾಳೆ ಕ್ಯಾಬಿನೆಟಲ್ಲಿ ವಿಸ್ತೃತವಾಗಿ ಚರ್ಚೆ ಆಗುತ್ತೆ. ಚರ್ಚೆ ಆಗಿ ಬಹುಶಃ ಅದು ಸಬ್ ಕಮಿಟಿಗೆ ವಹಿಸೋ ಸಾಧ್ಯತೆ ಇರ್ತಕ್ಕಂಥ ಮತ್ತು ಮೀಸಲಾತಿ ಏರಿಕೆ ಕೂಡ ನಾಳೆ ಡಿಸೈಡ್ ಆಗುತ್ತೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿರೋದೇ ಅದು ದೊಡ್ಡ ಗ್ರೇಟ್ ಅಂತ ಹೇಳ್ಬೋದು. ಬಹುಶಃ ಶೋಷಿತ ಸಮುದಾಯದವರು ಮತ್ತೆ ಏನು ಹೇಳ್ತಾರೆ ಕೇಳಬೇಕು, ಯಾಕಂದ್ರೆ ಜಾರಿ ಮಾಡ್ತಾರೆ ಅಂತೇಳಿ ಈಗ ಉಪಸಮಿತಿ ಕೊಡ್ತಾರೆ. ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಕೂಡ ಅದನ್ನು ಟ್ರಂಪ್ ಕಾರ್ಡಾಗಿ ಬಳಸ್ಕೊಂಡ್ರು, ಸಕ್ಸಸ್ ಆದರೂ ಈಗ ಮತ್ತೆ ಅವ್ರ ಕುರ್ಚಿ ಶೇಕ್ ಆದಾಗೆಲ್ಲ ಜಾತಿ ಗಣತಿ ನೆನಪಾಗುತ್ತೆ. ಈ ಬಾರಿ ಮತ್ತೆ ನೆನಪಾಗಿದೆ. ಅದು ಮತ್ತೆ ಯಾವ ರೀತಿ ಟರ್ನ್ ತಗೊಳುತ್ತೆ ಕಾದು ನೋಡಬೇಕು. ಅದು ಯಾವ ಸಮಿತಿಗೆ ಯಾವ ಕಮಿಟಿ ಕೊಡ್ತಾರೆ ಅನ್ನೋದಕ್ಕಿಂತ ಒಳಗಡೆ ಏನಿದೆ ಅನ್ನುವಂಥದ್ದು ಅಷ್ಟೇ ಬೇಕಾಗಿರುವಂಥದ್ದು. ಅದಾದ್ಮೇಲೆ ಜೋರಾಗುತ್ತೆ ಇನ್ನೂ ಚರ್ಚೆ. ಸೊ ಹೀಗಾಗಿ ಅದೇ ಕುತೂಹಲ ಅಂತ ಕಾಣಿಸುತ್ತೆ, ಯಾವ ಕಮಿಟಿಗೆ ಅನ್ನೋದಕ್ಕಿಂತ ಏನಿದೆ ಅನ್ನುವಂಥದ್ದು. ಅಬ್ವಿಯಸ್ಲಿ ಅಂಕಿ ಸಂಖ್ಯೆಗಳ ಬಗ್ಗೆ ಈಗಾಗಲೇ ಲೀಕ್ ಆಗಿದೆ, ಚರ್ಚೆ ಆಗ್ತಾ ಇದೆ. ರಾಜಕೀಯವಾಗಿ ಯಾರು ಪ್ರಬಲರಿದ್ದಾರೆ, ಸಾಮುದಾಯಿಕವಾಗಿ ಜನಸಂಖ್ಯಾತ್ಮಕವಾಗಿ ಅನ್ನುವಂಥದ್ದು ಚರ್ಚೆಗಳು ನಡೀತಾ ಇದೆ. ಆದರೆ ಅದು ಅಫಿಷಿಯಲಿ ಬಂದಂಥ ಸಂದರ್ಭದಲ್ಲಿ ಆ ಚರ್ಚೆಗೊಂದು ಹೋಗ ಮತ್ತು ಅದಕ್ಕೊಂದು ಒಂದು ಆದ್ಯತೆ ಸಿಗುತ್ತೆ. ಆ ಚರ್ಚೆಗೆ ಕಾನೂನಾತ್ಮಕವಾಗಿ ಆಗಿರ್ಬೋದು, ಅಥವಾ ಯಾರು ಅದನ್ನು ಆಕ್ಷೇಪ ಅನುಸರಿಸಿ ಕೋರ್ಟ್ಗೆ ಹೋಗೋದು, ಅಥವಾ ಮತ್ತೊಂದು ಮೀಸಲಾತಿ ವಿಚಾರ ಬಂದರೆ, ಅಥವಾ ಇಂಥವೆಲ್ಲ ಒಳ ಮೀಸಲಾತಿಗೆ ಇನ್ನು ಸ್ವಲ್ಪ ವೇಗ ಸಿಗುತ್ತೆ. ಇವೆಲ್ಲವೂ ಕೂಡ ಆಗುತ್ತೆ. ಆದರೆ ಅಂಕಿ ಸಂಖ್ಯೆಗಳ ಬಗ್ಗೆ ಈಗ ಅಧಿಕೃತತೆಯ ಬಗ್ಗೆ ಕುತೂಹಲ ಇದೆ, ವಿರೋಧವೂ ಇದೆ, ಲೀಕ್ ಆಗಿರೋ ಅಂಶಗಳ ಬಗ್ಗೆ ಚರ್ಚೆನೂ ಇದೆ. ಆದರೆ ಈಗ ಅಧಿಕೃತ ಬಗ್ಗೆ ಮಾತ್ರ ಕುತೂಹಲ ಇರೋದು. ಅದನ್ನು ಇವ್ರು ಯಾವ ರೀತಿ ಎನ್ಶ್ಯೂರ್ ಮಾಡ್ತಾರೆ ಆ ಸಮುದಾಯಗಳಿಗೆ. ಎಷ್ಟು ದಿನಗಳ ಕಾಲ ಇದನ್ನ ಹಿಂಗೆ ಹೇಳ್ಕೊಂಡಿದ್ರೆ ಸಿದ್ದರಾಮಯ್ಯನವರಿಗೆ ನೆಗೆಟಿವ್ ಆಗಿ ಈಗಲೇ ನೆಗೆಟಿವ್ ಆಗಿದೆ ಅಂತ ಈಗಾಗಲೇ ಈಗ ಪಟೇಲ್ ಹೇಳಿದಂತೆ 16 ಕಡೆ ಅದನ್ನೇ ಮಾತನಾಡ್ತಾ ಇರುವಂಥದ್ದು. ಸುಮ್ಮನೆ ಬಳಸ್ಕೊಂಡ್ರಪ್ಪ ವೋಟ್ ಬ್ಯಾಂಕ್ಗೋಸ್ಕರ, ಅವರು ಬೆಳೆಯೋಕ್ಕೋಸ್ಕರ, ಅವರು ಮುಖ್ಯಮಂತ್ರಿ ಆದರೂ 2 ಸಲ ಪ್ರತಿಪಕ್ಷ ನಾಯಕರಾದರೂ ನಮಗೇನಾಯಿತು ಅನ್ನುವಂಥ ಪರಿಸ್ಥಿತಿ ಬಂದೇ ಬಂದಿದೆ. ಸಮುದಾಯದ ನಾಯಕರುಗಳಿಗೂ ಕೂಡ ಬಹಿರಂಗವಾಗಿ ಮತ್ತು ಪರೋಕ್ಷವಾಗಿ ಅಲ್ಲಲ್ಲಿ ಚರ್ಚೆಗಳಾಗ್ತಾ ಇದೆ. ಸೊ ಈಗ ಅನಿವಾರ್ಯವಾಗಿ ಅಂತಿಮ ಹಂತದಲ್ಲಿ ಘಟ್ಟದಲ್ಲಿ ಇರ್ತೀನಿ ಇರಲ್ಲ ಅದು ಸೆಕೆಂಡ್ರಿ. ಆದರೆ ಇದನ್ನು ಮಾಡಬೇಕು ಅನ್ನುವಂಥದ್ದನ್ನು ಜೆನ್ಯೂನ್ ಆಗಿ ಅವ್ರು ಯೋಚನೆ ಮಾಡಿದಿದ್ರೆ ಅದು ಗುಡ್. ಹೈಕಮಾಂಡ್ ಮೇಲೂ ದೂರಕ್ಕಾಗಲ್ಲ. ಬಿಕಾಸ್ ಇದನ್ನೇ ವಿಚಾರವನ್ನ ಪ್ರಹ್ಲಾದ್ ಜೋಶಿ ಅವರು ಖರ್ಗೆ ಅವರಿಗೆ ಕೇಳಿದಾಗ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಎಲ್ಲರೂ ಒಂದೇ ಅಂತ ಹೇಳಿದ್ರು. ಮುಜುಗರ ಆಗ್ಬಿಟ್ಟಿತ್ತು ಅವ್ರಿಗೆ. ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷ ನಿಮ್ಮ ಪಕ್ಷ ಅಂತಲ್ಲ, ನಮ್ಮವರು ಒಂದೇ ನಿಮ್ಮವರು ಒಂದೇ, ಎಲ್ಲರೂ ಅಷ್ಟೇ ಬರೀ ಕಣ್ಣೋರ್ಸ ತಂತ್ರ ಮಾಡ್ತಾರೆ ಅಥವಾ ಬರೀ ರಾಜಕೀಯವಾಗಿ ಇದು ಮಾಡ್ತಾರೆ, ದೊಡ್ಡದಾಗಿ ಸುಧಾರಣೆ ಮಾತನಾಡ್ತಾರೆ, ಅದು ಆಗಲ್ಲ ಅಂತ. ಸೊ ಅದೊಂದು, ಆದರೆ ಇವಾಗ ಪಕ್ಷಕ್ಕೊಂದು ಅಜೆಂಡಾ ಕ್ಲಾರಿಟಿ ಇದೆ. ಸೊ ಅದೊಂದು ಪ್ರಣಾಳಿಕೆ ಅಂಶ ಮತ್ತು ರಾಷ್ಟ್ರ ರಾಜಕಾರಣದ ಚರ್ಚೆ ಈ ಸರಿ ಆದ್ರೆ ಮುಖ್ಯಮಂತ್ರಿಗಳು ಬದ್ಧತೆಯನ್ನು ಪ್ರದರ್ಶನ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ಇಲ್ಲ ಈ ಸಾರಿಲೂ ಕೂಡ ಅದೇ ಕಾಗಕ್ಕ ಗೂಬಕ್ಕ ಆದ್ರೆ ಖಂಡಿತವಾಗ್ಲೂ ಬಹುಶಃ ಮುಖ್ಯಮಂತ್ರಿಗಳು ಅವ್ರ ಸಮುದಾಯದಲ್ಲಿರ್ಬೋದು, OBC ಸಮುದಾಯ ಇರ್ಬೋದು, ಯಾರು ಕೂಡ ಕ್ಷಮಿಸಲ್ಲ. ಓಕೆ, ಧನ್ಯವಾದ ಮಧು. ಹಾಗೆ ಸುಧಾನ್ ಪಟೇಲ್ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.